ನಾನು ಇದನ್ನ ಪ್ಯಾನ್ ಮೇಲೆ ಫ್ರೈ ಮಾಡ್ಕೊತೀನಿ, ಯಾಕಂದರೆ ಈಸಿಯಾಗಿ ಎಲ್ಲ ಕಡೆನೂ ಫ್ರೈ ಆಗುತ್ತೆ ಅಂದ್ಬಿಟ್ಟು. ಸೊ ಚೆನ್ನಾಗಿರುತ್ತೆ, ಪದೇ ಪದೇ ಜಾಸ್ತಿ ತಿಕ್ಸೋಷ್ಟು. ಸೊ ಬೆಂಡೆಕಾಯಿ ಪಲ್ಯ ಇಸ್ ಆಲ್ಸೋ ರೆಡಿ. ಸೊ ಬೋಂಡ ಯೂಶಲಿ ನಾನು ಬೋಂಡ ಎಲ್ಲ ಜಾಸ್ತಿ ತಿನ್ನೋದು, ಒಂದು ಎರಡು ಅಷ್ಟೇ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿ ವ್ಲಾಗ್ಸ್ ಕಾಣುತ್ತಾನೆ. ಈ ವಿಡಿಯೋದಲ್ಲಿ ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಇವತ್ತು ನಾನು ಎಷ್ಟೋ ದಿನ ಆದಮೇಲೆ ಅಡುಗೆ ಮಾಡ್ತೀನಿ. ಎಸ್, ಮಧ್ಯಾಹ್ನ ಅಡುಗೆ ತುಂಬ ದಿನ ಆದಮೇಲೆ ಮಾಡ್ತಾಯಿರೋದು. ಏನೋ ಗೊತ್ತಿಲ್ಲ, ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಮಮ್ಮಿನೇ ಮಾಡ್ತಾಯಿದ್ರು ಯಾವಾಗಲೂ. ಸೊ ಇವತ್ತು ನಾನು ಅಡುಗೆ ಮಾಡ್ತಿದ್ದೀನಿ. ಹೆಸರು ಬೇಳೆ ಸಾರು ಆ್ಯಂಡ್ ಬೆಂಡೆಕಾಯಿ ಪಲ್ಯ. ಸೊ ಲೆಟ್ಸ್ ಡೂ ಇಟ್. ಆ್ಯಂಡ್ ನನ್ನ ವಾಯ್ಸ್ ಎಲ್ಲ ಫುಲ್ ಚೇಂಜ್ ಆಗಿಬಿಟ್ಟಿದೆ ಗೈಸ್. ಗಂಟಲು ನೋವು ಎಲ್ಲ ಆಗಿಬಿಟ್ಟಿದೆ. ಹಾಗಾಗಿ ಇಲ್ಲಿ ಬಿಸಿ ಬಿಸಿ ಊಟ ಮಾತಾಡೋದೇ ಮರ್ತೋಗ್ಬಿಟ್ಟಿದ್ದೀನಿ ಗೈಸ್. ತುಂಬ ದಿನ ಆಯ್ತಲ್ಲ ವ್ಲಾಗಲ್ಲಿ ಮಾತಾಡಿ. ಹೌದಾ, ಐ ಫೀಲ್ ಅಂದರೆ ಈ ಥರ ರೆಗ್ಯುಲರಾಗಿ ಮಾತಾಡಿ ಜಾಸ್ತಿ ಆಗೋಗಿತ್ತು. ಹಾಗಾಗಿ ನನ್ನ ಟೀತೆಲ್ಲ ಬೆಳ್ಳಗಾಗ್ಬಿಟ್ಟಿದೆ ನೋಡಿ ಗೈಸ್. ಅದ್ಯಾವುದೋ ಒಂದು ಟೂತ್ ಪೇಸ್ಟ್ದು ಕೊಲಾಬ್ರೇಷನ್ ಇತ್ತು, ಅದನ್ನು ಹಾಕಿ ಸ್ವಲ್ಪ ಫಸ್ಟು ಬೇಳೆ ತೊಳ್ಕೊಂಡು ಬೇಳೆ ಕೂಗಕ್ಕೆ ಇಟ್ಬಿಡ್ತೀನಿ. ಆಮೇಲೆ ಇಟ್ ವಿಲ್ ಬಿ ಈಸಿ. ಏನು ಗೊತ್ತಾ, ನಾನು ರೋಸ್ಮೆರಿ ಹಾಕಿದ್ದು ಈ ಥರ. ನಾನು ಒಬ್ಬರು ನನಗೆ ತುಂಬ ಇಷ್ಟ, ಅವರು ಸಂಜನಾ ಅವರು, ಅವ್ರಲ್ಲಿ ನೋಡ್ಬಿಟ್ಟು ಮಾಡಿರೋದು. ಹೇರ್ ಫಾಲ್ ತುಂಬ ಆಗ್ತಾಯಿತ್ತಲ್ಲ, ಹಾಗಾಗಿ ವಿಲ್ ಮೇಕ್ ಇಟ್ ಅಂದ್ಬಿಟ್ಟು ಮಾಡಿದ್ದೆ. ಇದು ರೋಸ್ಮೆರಿ ಎಲ್ಲ ಹಾಕಿ. ಸೊ ಇದನ್ನು ಸ್ಪ್ರೇ ಬಾಟ್ಲಿಗೆ ಸಿಗಲಿಲ್ಲ ಸ್ಪ್ರೇ ಬಾಟ್ಲು. ಸೊ ಅದಕ್ಕೆ ಏನೇನೋ ವಾಟರ್ ಬಾಟ್ಲ್ ಹಾಕ್ಬಿಟ್ಟು ಸ್ಪ್ರೇ ಬಾಟ್ಲ್ ಇದೆಲ್ಲ ಹಾಕಿ ಇಲ್ಲ ಬರ್ರಿ ಆಂಟಿ, ಏನಾಗಲ್ಲ, ಅದು ಆಟ ನೋಡೋಷ್ಟಂತ ನೋಡಿ ಏನಾಗಲ್ಲ ಬರ್ರಿ. ಇವರೇ ಆಂಟಿ ಆ್ಯಂಡ್ ಯಾ. ಸೊ ಇವತ್ತು ನಾನು ಸ್ಪ್ರೇ ಬಾಟ್ಲಿಗೆ ಹಾಕಿದ್ದೀನಿ, ತೋರಿಸ್ತೀನಿ. ಸೊ ಇದು ಬಂದು ಏನು ಗೊತ್ತಾ, ಈ ಬಾಟ್ಲ್ ಬಂದು ಮೌಂಟೇನ್ ಡ್ಯೂ ಬಾಟ್ಲ್ ಜೊತೆಗೆ ಹಾಕ್ಬಿಟ್ಟು ಈ ಸ್ಪ್ರೇ ಕ್ಯಾಪ್ ಮಾತ್ರ ತಂದೆ. ಸೊ ಅದು ಕಟ್ಟಿಂಗ್ ಶಾಪಲ್ಲೆಲ್ಲ ಸಿಗುತ್ತಲ್ಲ, ಅದು ಬೇಡ ಅಂದ್ಬಿಟ್ಟು ಜಸ್ಟ್ ಬಾಟ್ಲಿಗೆ ಹಾಕ್ಕೊಳ್ಳಿ ಅಂತ ಹೇಳಿದ್ರು. ಎಲ್ಲ ಸೊ ಹಾಗಾಗಿ ಮಾಡಿರ್ತೀನಿ. ಆಮೇಲೆ ಸ್ಪ್ರೇ ಮಾಡಿಕೊಂಡು ಮಾಡೋಕ್ಕೋಗ್ತೀನಿ. ಸೊ ಫುಲ್ ನಾಯ್ಸ್ ಗೈಸ್. ಬೇಳೆ ತೊಳ್ಕೊಂಡು ಟೊಮ್ಯಾಟೊ ಮತ್ತು ಸ್ವಲ್ಪ ಈರುಳ್ಳಿ, ಮೆಣಸಿನ್ಕಾಯಿ ಒಣಗಿದ್ದು ಹಾಕ್ಕೊಳ್ತೀನಿ, ಹಸಿದು ಕೂಡ ಹಾಕ್ಕೊಳ್ತೀನಿ, ಅಂದರೆ ಹಸಿ ಮೆಣಸಿನ್ಕಾಯಿ. ಸೊ ನಮ್ಮ ಕಡೆ ಹಸಿದು ಹಾಕ್ಕೊಳ್ತಾರೆ. ಆ್ಯಂಡ್ ಬೆಳ್ಳುಳ್ಳಿ. ಸೊ ಇಷ್ಟು ಮಾಡಿಕೊಂಡು ಒಂದು 2 ವಿಷಲ್ ಮಾಡ್ಕೊಳ್ತೀನಿ. ಸೊ ದಟ್ ಅದು ಸ್ವಲ್ಪ ಮೆತ್ತಗಾಗುತ್ತೆ ಅಂದ್ಬಿಟ್ಟು. ಆ್ಯಂಡ್ ಪಲ್ಯ ಯೂಶಲಿ ಎಲ್ಲರೂ ಏನು ಮಾಡ್ತಾರೋ ಹಂಗೆ ಮಾಡೋದು. ಒಂದು ನೋಡಿದ ರೀಲ್ಸಲ್ಲಿ ಸಖತ್ ಟೆಂಪ್ಟಿಂಗ್ ಆಗಿತ್ತು, ಅದಕ್ಕೆ ಏನೇನೋ ಹಾಕಿದ್ರು, ಚೆನ್ನಾಗಿತ್ತು. ಮೊಟ್ಟೆ ಎಲ್ಲ ಹಾಕಿ ಮಾಡಿದರು. ಸೊ ಇವತ್ತು ಮಂಡೆ ಆಂಟಿ ಸ್ವಲ್ಪ ಬೆಳಗ್ತೀವಿ. ನಮ್ಗೆ ರಾತ್ರಿಗೂ ಆಗಬೇಕು ಇದೆ ಊಟ, ಏನೂ ಮಾಡಲ್ಲ. ಇವಾಗೊಂದು, ರಾತ್ರಿಗೊಂದು. ತೊಳೆದ್ಬಿಟ್ಟು ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಸಾಂಬಾರಿಗೆಲ್ಲ ಇಟ್ಬಿಡ್ತೀನಿ, ಆಮೇಲೆ ಸ್ಪ್ರೇ ಮಾಡ್ಕೊಳ್ತೀನಿ. ಸೊ ದಟ್ ಒಂದು ಸ್ವಲ್ಪ ಹೊತ್ತು ಸೋಕ್ ಆಗುತ್ತೆ ಅಂತೇಳಿ. ನೋಡಿ ಗೈಸ್, ಕೂದಲು ಉದ್ರಿ ಫುಲ್ಲು ಬಾಲ್ಡಿ ಆಗುತ್ತಿದೆ. 2 ಸರಿ ತೊಳ್ಕೊಳ್ಳೋಣ ಆಂಟಿ, 1-2 ಸರಿ ತೊಳಿ ಅಂತ ಹೇಳ್ತಾರೆ. ಸೊ ಮಮ್ಮಿ ಅಂತೂ ಫುಲ್ ಬ್ಯುಸಿ ಆಗಿಬಿಟ್ಟಿದ್ದಾರೆ ಗೈಸ್. ಸೊ ಮೇಲೆ ಫುಲ್ ಕೆಲಸ, 20 ಸರಿ ಹಚ್ಚಬೇಕು, ಇಳಿಬೇಕು, ಅಲ್ಲಿ ಬ್ಯುಸಿಯಾಗಿದ್ದಾರೆ. ಆ್ಯಂಡ್ ರಶ್ಮಿಗೆ ಎಕ್ಸಾಮ್ಸ್ ಬರ್ತಾಯಿದೆ, ಅವಳು ಓದ್ಕೊತಾ ಇದ್ದಾಳೆ. ಸೊ ಇನ್ನು ಉಳಿದಿರೋದು ನಾನು ಒಬ್ಬಳೇ.
ನಾನೇ ಮಾಡಬೇಕಲ್ಲ. ಸೊ ಇವಾಗ ತೊಳೆಯೋದಕ್ಕೆ ಮಾತ್ರ ಟ್ಯಾಪ್ ವಾಟರ್ ಮಾಡ್ತೀನಿ. ಅದಾದ್ಮೇಲೆ ಅದು ಟ್ಯಾಪ್ ವಾಟರ್ ಆದರೆ ಬೋರಿಂದನೇ ಬರೋದು, ನಮ್ಮ ತಾತ ಅವ್ರ ಬೋರಿಂದ. ಇದಕ್ಕೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕೊಳ್ತೀನಿ. ಹಾಕ್ಕೊಂಡು ಒಂದು 2 ಗ್ಲಾಸ್ ನೀರು, ಸ್ವಲ್ಪ ಫಿಲ್ ಆಗೋದು ನೀರು ಹಾಕೋದು. ಆ್ಯಂಡ್ ನೀವೆಲ್ಲ ಹೇಗಿದ್ದೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮುಂದೆ ಇದೇ ಥರ ವ್ಲಾಗ್ಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಏನು ಗೊತ್ತಾ ಗೈಸ್, ನನ್ನ ಬರ್ಡೇ ಬರ್ತಾ ಇದೆ. ನನ್ನ ಬರ್ಡೇಗೆ ಫ್ರಮ್ ದಿ ಸ್ಕ್ರ್ಯಾಚ್ ಒಂದು ಔಟ್ಫಿಟ್ ಮಾಡೋಣ ಅಂದ್ಕೊಂಡಿದ್ದೆ. ಬಟ್ ಅದು ಸಕ್ಸಸ್ಫುಲಿ ಆಗಿಲ್ಲ. ಸ್ವಲ್ಪ ಅರಿಶಿನ ಪುಡಿ ಹಾಕೋಣ. ಸೊ ಆ್ಯಂಡ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅದಿನ್ನ ಹೋಮ್ ಟೂರ್ ಮಾಡೋ ಥರ ಆಗಲೇ ಇಲ್ಲ. ಏನೇನು ಪಾರ್ಟ್ಸ್ ಇದ್ದಾವೋ ಹಂಗೆ ಇದ್ದಾವೆ, ಬಟ್ ಅದು ಟೂರ್ ಮಾಡೋಕ್ಕಾಗುತ್ತಾ? ಐ ಡೋಂಟ್ ಥಿಂಕ್ ಸೊ. ಸೊ ಈ ಮನೆಯದು ಖಾಲಿ ಮಾಡೋ ಜಾಬ್ ಮಾಡ್ತೀನಿ, ಆಮೇಲೆ ಮೇಲೆ ಹೋಗಿ ಇಷ್ಟ ಮಾಡ್ತೀನಿ. ಸ್ವಲ್ಪ ಅರಿಶಿನ ಹಾಕೋಬೇಕು. ಹೊಸ ಮನೆಯದು ಆಮೇಲೆ ಅದೆಲ್ಲ ಮಾಡ್ತೀನಿ ಗೈಸ್. ಬಟ್ ಫಾರ್ ನೌ ಏನು ಮಾಡೋಕ್ಕಾಗಲ್ಲ ಅಂದ್ಕೊಂತೀನಿ. ನನಗೆ ಅಷ್ಟು ಚೆನ್ನಾಗಿಲ್ಲ ಮಾಡೋದಕ್ಕೆ, ವಿಡಿಯೋದಲ್ಲಿ ಕಚ್ಚ ಕಚ್ಚ ಕಾಣಿಸುತ್ತೆ. ಸೊ ಬೇಡ ಅಂದ್ಕೊಂಡು ಒಂದೇ ಸರಿ ಎಲ್ಲ ಆದಮೇಲೆ ನಾನು ಇವಾಗ ಏನಾದರೂ ತೊಗೊಂಬರೋಕ್ಕೆ ಮತ್ತು ನೀರು ಬಿಡೋದ್ರಿಂದ ನಾನು ಬ್ಲಾಗ್ ಮಾಡಿದ್ದೀನಿ ಗೈಸ್. ಪೂಜೆಗೆ ಅವತ್ತು ನಾನು ಹೋಗೋಂಗಿರಲಿಲ್ಲ, ಅವತ್ತು ಮಾಡಿಲ್ಲ. ಅದನ್ನು ಬಿಟ್ಟರೆ ಬೇರೆ ಎಲ್ಲ ಮಾಡ್ಕೊಂಡಿದ್ದೀನಿ, ಒಂದಷ್ಟು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ, ಅದನ್ನೆಲ್ಲ ಬೇಕಾ ಹಾಕ್ತೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ, ಅದು ಸ್ವಲ್ಪ ಮಾಯ್ಶ್ಚರೈಸ್ ಆಗಿರುತ್ತೆ ಅಂದ್ಬಿಟ್ಟು. ಬೇಳೆ ಒಂದೆರಡು ವಿಸಿಲ್ ಹೊಡಿಬೇಕು. ಎಸ್ ಗಾಯ್ಸ್, ಅಷ್ಟರಲ್ಲಿ ತರಕಾರಿ ಕಟ್ ಮಾಡಿ ಇಟ್ಕೊಡ್ತೀನಿ. ಅದನ್ನ ಮುಗಿಸಿ ಆಮೇಲೆ ನನ್ನದು ಹೇರ್ ಏನಿದೆ ಅದು ಮಾಡ್ಕೊಳ್ಳೋಣ. ಅಡುಗೆ ಆಗೋದ್ರೆ ಒಳ್ಳೆ ಟೈಮ್ ಆಗೋಗ್ಬಿಟ್ಟಿದೆ. ಪ್ಯಾನ್ ಮೇಲೆ ಫ್ರೈ ಮಾಡ್ಕೊತೀನಿ, ಯಾಕಂದರೆ ಈಸಿಯಾಗಿ ಎಲ್ಲ ಕಡೆನೂ ಫ್ರೈ ಆಗುತ್ತೆ ಅಂದ್ಬಿಟ್ಟು. ಸೊ ಚೆನ್ನಾಗಿರುತ್ತೆ, ಪದೇ ಪದೇ ಜಾಸ್ತಿ ತಿಕ್ಸೋಷ್ಟು ಅವಶ್ಯಕತೆ ಇರಲ್ಲ. ಹಾಗೆ ನನ್ನ ಬರ್ತ್ಡೇ ಔಟ್ಫಿಟ್ ಕೂಡ ಬಂತು, ತುಂಬ ಚೆನ್ನಾಗಿ ಬಂದಿತ್ತು, ಲುಕ್ ವೈಸ್ ಸಖತ್ತಾಗಿತ್ತು. ಸೊ ಎಲ್ಲ ಆಲ್ಮೋಸ್ಟ್ ರೆಡಿ ಆಯಿತು, ಸಾಂಬಾರು ಕೂಡ ರೆಡಿ ಆಯಿತು. ಯು ಕ್ಯಾನ್ ಸೀ ಯೋರ್ ಸಕ್ಕತ್ತಾಗಿದೆ ಗೈಸ್ ಸಾರು. ಒಂಚೂರು ತೆಳ್ಳಗೆ ಮಾಡಿದ್ರು ಚೆನ್ನಾಗಿರ್ತಿತ್ತು, ಬರೀ ಅನ್ನಕ್ಕೆ ಅಂದ್ಬಿಟ್ಟು ಮಾಡಿದ್ದೀನಿ. ಇಲ್ಲಿ ಪಲ್ಯಗೆ ಬೆಂಡೆಕಾಯಿ ಎಲ್ಲ ಫ್ರೈ ಆಯಿತು. ಸ್ವಲ್ಪ ಸಾಸಿಯಾಗಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಹಾಗಾಗಿ ಸ್ವಲ್ಪ ನೀರು ಹಾಕಿ ಬೇಯಿಸ್ಕೋಬೇಕು. ಟೊಮ್ಯಾಟೊ, ಈರುಳ್ಳಿ, ಒಗ್ಗರಣೆ ಅಷ್ಟೇ ಇದಕ್ಕೆ ಹಾಕೋದು. ಸ್ವಲ್ಪ ಸಾಂಬಾರು ಪುಡಿ ಮನೇಲಿ ಮಾಡಿರೋದೆ. ಇದನ್ನು ಹಾಗೆ ಅನ್ನಕ್ಕೆ ಹಾಕೊಂಡು ತಿಂದರೆ ಹುಳಿ ಗೊಜ್ಜು ಇಸ್ ರೆಡಿ. ಬೆಂಡೆಕಾಯಿ ಹಾಕಿದ್ರೆ ಬೆಂಡೆಕಾಯಿ, ಸ್ವಲ್ಪ ಹುಣಸೆ ಹಣ್ಣು ಹಾಕಿದ್ರೆ ಹುಳಿ ಗೊಜ್ಜು ಇಸ್ ರೆಡಿ ಆ್ಯಕ್ಚುಲಿ. ಸೊ ಬೆಂಡೆಕಾಯಿ ಪಲ್ಯ ಇಸ್ ಆಲ್ಸೋ ರೆಡಿ. ಎಲ್ಲನೂ ರೆಡಿ ಮಾಡಿದ್ದಾಯಿತು. ಮುದ್ದೆ ಕೊಂದಿಟ್ಬಿಟ್ರೆ ಮುಗೀತು. ಅಕ್ಕ ಬಂದ್ಲು, ಮಕ್ಕ ಮುಚ್ಕೊಂಡ್ಬಿಡ್ತಾಳೆ ಗೈಸ್. ಈ ನಡುವೆ ಕಮ್ಮಿ ಆಗೈತೆ
ಟ್ರೀಟ್ಮೆಂಟ್ ನೀಟಾಗಿ ಮಾಡ್ತಾವಳೆ. ಒಂದು ಮಾಡಲ್ಲ ಗೈಸ್. ಮೊನ್ನೆ ಒಂದು ಸ್ವಲ್ಪ ಇದೆಲ್ಲ ಫೋರ್ ಹೆಡ್ ಎಲ್ಲ ಕ್ಲಿಯರ್ ಆಗಿತ್ತು, ಅಷ್ಟು ಬೇಗ ಏನೋ ಗುಜ್ಜೋಳೆ. ಆದರೂ ಪರವಾಗಿಲ್ಲ, ಬ್ರೈಟ್ ಆಗೈತೆ ಫೇಸು. ನಿಜಲೇ ನೋಡು ಓಡೋಗೋದು. ಟೇಸ್ಟ್ ಮಾಡ್ಬಾ, ಹೆಂಗೆ ಮಾಡಿದ್ದೀನಿ ನೋಡು. ಬೆಂಡೆಕಾಯಿ ಪಲ್ಯ, ಅದೇನು ಸಾರಪ್ಪ, ದಾಲ್ ಸಾರು. ನೋಡಿ. ಸೊ ಇವಾಗಂತೂ ನಾನು ಪರ್ಫೆಕ್ಟಾಗಿ ಮುದ್ದೆ ಮಾಡ್ತೀನಿ. ಸೂಪರ್ ಹಿಟ್. ಪರ್ಫೆಕ್ಟ್ ಮಂಡೇ ಲಂಚ್ ಇಸ್ ರೆಡಿ. ಸೊ ಇವಾಗ ನಾನು ಅಪ್ಲೈ ಮಾಡ್ಕೊತಾ ಇದ್ದೀನಿ, ಐ ಮೀನ್ ಸ್ಪ್ರೇ ಮಾಡ್ಕೊತಾ ಇದ್ದೀನಿ. ಡೋಂಟ್ ಜಡ್ಜ್ ಮೈ ಬಾಟಲ್. ಯಾಕಂದರೆ ಗೈಸ್, ಇದು ಫ್ರಿಜ್ಜಲ್ಲಿ ಫಿಟ್ ಆಗಲ್ಲ ಇದ್ರದ್ದೇ ತೊಗೊಂಡ್ರೆ. ನಾನು ಆ್ಯಕ್ಚುಲಿ ಐಕಾದಲ್ಲಿ ತೊಗೊಂಬಂದಿದ್ದೆ ಒಂದು ಸ್ಪ್ರೇ ಬಾಟಲ್. ನಮ್ಮ ಶುಕ್ಕಿ ಅದನ್ನ ನಾನು ಯೂಸ್ ಮಾಡೋಕ್ಕೆ ಮುಂಚೆನೇ ಕಿತ್ತಾಕ್ಬಿಟ್ಲು. ಸೊ ಹಂಗಾಗಿ ಐ ಡೋಂಟ್ ವಾಂಟ್ ಟು ಇನ್ವೆಸ್ಟ್ ಅಗೇನ್ ಆ್ಯಂಡ್ ಅಗೇನ್. ಸೊ ಇದು ನೋಡಿದೆ ಆನ್ಲೈನಲ್ಲಿ, ಫ್ಲಿಪ್ಕಾರ್ಟಲ್ಲೇನೋ ನೋಡಿದೆ, ಅಮೆಝಾನಲ್ಲೂ ಫ್ಲಿಪ್ಕಾರ್ಟಲ್ಲೂ. ನೆಕ್ಸ್ಟ್ ಆರ್ಡರ್ ಮಾಡ್ತೀನಿ. ಇಟ್ ಲುಕ್ಸ್ ರಿಯಲಿ ವೆರಿ ಬ್ಯಾಡ್ ಅಲ್ವಾ? ಸ್ವಲ್ಪನೇ ಈ ಥರ ಲೇಯರ್ ಮಾಡಿಕೊಂಡು ಹಾಕಬೇಕು. ಸ್ಪ್ರೇ ಮಾಡಿ ಜಸ್ಟ್ ಹಿಂಗೆ ಮಾಡಬೇಕು ಅಂದ್ಕೊಳ್ತೀನಿ. ಮೇ ಬಿ ಫುಲ್ ನಾಯ್ಸ್ ಗೈಸ್ ನಮ್ಮನೇಲಿ ಇವತ್ತು. ಬೆಳಗ್ಗೆಯಿಂದ ಕೇಳಿ ಸಾಕಾಗ್ಬಿಟ್ಟೈತೆ. ಮಷೀನ್ ಸೌಂಡು, ಅದು ಇದು ಎಲ್ಲ ವೆರಿ ಬ್ಯಾಡ್. ಓ ಇದು ಒಂಥರ ಸೋರುತ್ತೆ ಗೈಸ್. ಸ್ವಲ್ಪ ದೂರದಿಂದ ಇಟ್ಕೊಂಡು ಚೆನ್ನಾಗಿ ಸ್ಪ್ರೇ ಮಾಡ್ಕೊಳ್ಳಿ. ಇಲ್ಲಿ ಫುಲ್ಲು ಬಿಗಿನಿಂಗಲ್ಲಿ ಈ ಥರ ಸ್ಪ್ರೇ ಮಾಡ್ಕೊಳ್ಳಿ. ಡಬ್ಬ ಥರ ಕಾಣಿಸ್ತಾ ಇದ್ದೀನಿ, ಐನೋ. ಅಮ್ಮ ನಂಗೆ ಕೂದಲು ನೆನೆ ಕಟ್ ಮಾಡಿಬಿಟ್ಟೆ ಗೈಸ್ ನಾನೇ. ಸ್ವಲ್ಪ ಅದು ಗೊತ್ತಾಗ್ತಾ ಇಲ್ಲ ನಾನು ಕಟ್ ಮಾಡಿದ್ದೀನಿ ಅಂತ. ಬಟ್ ಸ್ವಲ್ಪ ನಾನು ಪಲ್ಲವಿ ಕಟ್ ಮಾಡ್ಕೊಂಡ್ವಿ. ಆ್ಯಕ್ಚುಲಿ ಹೇಳ್ಬೇಕಂತಂದರೆ ನಾನು ಅಮ್ಮು ಒಂದು ಸರಿ ಕಟ್ ಮಾಡ್ಕೊಂಡಿದ್ವಿ. ಅವಾಗ ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿತ್ತು, ಲಾಂಗ್ ಹೇರ್ ಬಂದಿತ್ತು ನನಗೆ. ಲಾಸ್ಟ್ ಟೈಮ್ ಹೇರ್ ಕಟ್ ಮಾಡಿಸ್ನಲ್ಲ ಅವಾಗ ಚೆನ್ನಾಗಿ ಬೆಳೀತಾಯಿತ್ತು ಗೈಸ್. ಯಪ್ಪ ಯಾರೋ ಚೆನ್ನಾಗೇ ಮಾಡಲಿಲ್ಲ. ಐ ಬಿಲೀವ್ ಇನ್ ದಿಸ್, ಗೊತ್ತಾ ಏನಂತಂದರೆ ಒಬ್ಬೊಬ್ರು ಹೇರ್ ಕಟ್ ಮಾಡಿದ್ರೆ ಚೆನ್ನಾಗಿ ಬರಲ್ಲ ಅಂತ. ಅವಳಿಗೂ ಬೆಳೀತಾ ಇಲ್ಲ, ನನಗೂ ಬೆಳೀತಾ ಇಲ್ಲ. ಉದ್ರಿ ಫುಲ್ ಈ ಥರ ಎಲ್ಲ ಇರಲಿಲ್ಲ ಗೈಸ್ ನನಗೆ. ನೋಡಿ ಆ ಥರ ಎಲ್ಲ ಇಲ್ಲ. ನನ್ನ ಕೂದಲು ಚೆನ್ನಾಗಿತ್ತು, ನೋಡಿದ್ರೆ ಹಿಂಗಾಗ್ಬಿಟ್ಟಿದೆ. ಬಟ್ ಐ ಡೋಂಟ್ ನೋ ಏನು ಮಾಡೋದು ಅಂತ. ಚೆನ್ನಾಗಿ ಈ ಥರ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ನಾನು ಇನ್ನೊಂದು ಏನು ಮಿಸ್ಟೇಕ್ ಮಾಡಿದೆ ಅಂತಂದರೆ, ನಾನು ಯಾವಾಗೂ ಹೇರ್ ಆಯಿಲ್ ಮಾಡಿ ಹಾಕ್ಕೊಳ್ತಾ ಇದ್ದೆ. ಓಕೆನಾ, ಇರಿ ಒಂದು ನಿಮಿಷ, ಮಾತಾಡ್ತಾ ಇರ್ತಾರೆ ನಮ್ಮ ತಾತ ಅವೆಲ್ಲ. ಸೊ ಹೇರ್ ಆಯಿಲು ನಾನೇ ಮಾಡಿ ಅಪ್ಲೈ ಮಾಡ್ಕೊತಾ ಇದ್ದೆ. ಅದೂ ಸ್ಟಾಪ್ ಮಾಡಿಬಿಟ್ಟಿದ್ದೆ ಗೈಸ್ ನಾನು, ಯಾರು ಮಾಡಿ ಹಾಕ್ಕೊಳ್ತಾರೆ ಅಂದ್ಬಿಟ್ಟು. ಅದೊಂದು ಮಿಸ್ಟೇಕು. ಇಲ್ಲ ಶ್ಯಾಂಪೂಸ್ ಚೇಂಜ್ ಮಾಡಿದ ಶ್ಯಾಂಪೂದಂತೂ ನನಗೇನು ಪ್ರಾಬ್ಲಮ್ ಆಗಿಲ್ಲ ಹೇಳ್ಬೇಕಂದ್ರೆ. ಅದಕ್ಕೆ ಮುಂಚೆಯಿಂದನೂ ಇನ್ನೂ ಏರ್ ಫಾಲ್ ಆಗ್ತಾಯಿತ್ತು. ಅದೇನೋ ಗೊತ್ತಿಲ್ಲ, ಈ ಸಮ್ಮರ್ ಯಾವಾಗ ಬಂತು ಅವಾಗಿಂದ ಫುಲ್ ಏರ್ ಫಾಲ್. ನಂಗೆ ಆ ಥರ ಆಗೇ ಇಲ್ಲ ಯಾವತ್ತು, ಅಷ್ಟು ಏರ್ ಫಾಲ್ ಆಗಿಬಿಟ್ಟಿತ್ತು. ಈ ಥರ ಅಪ್ಲೈ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಆಮೇಲೆ ಸ್ನಾನ ಮಾಡ್ಕೊಂಡು ಬರ್ತೀನಿ. ತಲೆ ಸ್ನಾನ ಮಾಡ್ಕೊಂಡು ಬಂದೆ. ಐಬ್ರೋಸ್ ಮಾಡಿಸ್ಕೋಬೇಕು ನಾಳೆ, ಯಾಕಂದರೆ ಇಟ್ಸ್ ಮೈ ಬರ್ಡೇ. ಫುಲ್ ರ್ಯಾಷಸ್ ಆಗಿಬಿಟ್ಟಿದೆ ಗೈಸ್. ಅದೊಂಥರ ಅಲರ್ಜಿ ಥರ ಆಗುತ್ತಲ್ಲ ಆ ಥರ ಆಗಿಬಿಟ್ಟಿದೆ. ಪಿಂಪಲ್ಸ್ ಅಲ್ಲ, ಏನೋ ಒಂಥರ ಚಿಕ್ಕದಾಗಿ ಕೂಡ. ಸೊ ನಮ್ಮ ಮಮ್ಮಿ ಇವಾಗ ಮಧ್ಯಾಹ್ನ ಸಾರಕ್ಕೆ ಅನ್ನ ಮಾಡಿದ್ದಾರೆ. ಅದ್ರ ಜೊತೆಗೆ ಬಜ್ಜಿನ ಬೋಂಡನ ಏನೋ ಒಂದು ಮಾಡಿದ್ದಾರೆ. ತಿಂದ್ಬಿಟ್ಟು ಅಷ್ಟೇ. ದಟ್ಸ್ ಆಲ್. ಡಾರ್ಕ್ ಸರ್ಕಲ್ಸ್ ಎಲ್ಲ ಬಂದ್ಬಿಟ್ಟಿದೆ ಗೈಸ್ ನನಗೆ. ಫೋನ್ ಅಷ್ಟು ನೋಡ್ತಾ ಇದ್ದೀನಿ ಗೊತ್ತಾ, ವಿಡಿಯೋ ಅಂತೂ ಎಡಿಟ್ ಮಾಡಲ್ಲ, ಜಸ್ಟ್ ಫೋನ್ ನೋಡ್ತಾ ಇರ್ತೀನಿ. ಸೊ ಬೋಂಡ
ಯೂಶಲಿ ನಾನು ಬೋಂಡ ಎಲ್ಲ ಜಾಸ್ತಿ ತಿನ್ನಲ್ಲ, ಒಂದು ಎರಡು ಅಷ್ಟೆ. ಇವರೇ ರಶ್ಮಿ, ಬ್ಯೂಟಿಫುಲ್. ಎಷ್ಟು ಚೆನ್ನಾಗಿ ಕಾಣಿಸ್ತೈತಾ ಹೊಸ ನೈಟಿ. ಫುಲ್ ಸ್ಟಡೀಸ್. ಎಷ್ಟು ದಿವಸ ಆಯ್ತಲ್ಲ ಹಿಂಗೆ ವ್ಲಾಗ್ ಮಾಡಿ ನಾನು. ಬೋಂಡ ಬೇಕಾ? ಓಕೆ ಬಾಯ್. ನಂದದ ಅದೆಲ್ಲಿತ್ತು? ಎಲ್ಲಾದ್ರೂ ಇರ್ಲಿ, ನಾನು ಹೊಸ ತಗೊಂಡಿದ್ದು ಮುಚ್ಕೊಂಡು ಇಲ್ಲೆಲ್ಲೂ ಸಿಕ್ಕಲ್ಲ. ಅದೆಲ್ಲಿತ್ತು ಹೇಳು? ಎಲ್ಲಾದ್ರೂ ಇರ್ಲಿ, ಅದೇ ಎಲ್ಲಿತ್ತು ಹೇಳು? ಅಲ್ಲೆಲ್ಲ ಅಂಗಡಿಯಲ್ಲಿ ತಗೊಂಡು. ಏಯ್ ಹೇಳ್ಬಿಡು, ನಂಗೆ ಟೆನ್ಷನ್. ಅಲ್ಲಿತ್ತು, ಎತ್ಕೊಂಬಂದೆ ತಿನ್ನೋಣ ಅಂತ. ನಾನು ತಕೊಂಬಂದಿದ್ದು ಕೈಸಿದ್ನ. ಎಲ್ಲಿಂದ ಗೊತ್ತಾ? ಇವಳು ನೋಡಮ್ಮ, ಇಷ್ಟ ದಿವಸ ಇತ್ತು, 1 ವರ್ಷ ಆಯ್ತೇನೋ ತಿಂದಿಲ್ಲ ಇವಳು. ಅಲ್ಲ ಎಲ್ಲಿತ್ತು ಹೇಳೋದು? ಎಲ್ಲೋ ಇತ್ತು. ಎಷ್ಟು ದಿವಸ ಆಯ್ತು ಹೇಳ್ತಂದಿ? 1.5 ತಿಂಗಳಾಯ್ತು ಗೈಸ್, 2 ತಿಂಗಳಾಯ್ತು. ಊರ ಹಬ್ಬದ ಟೈಮಲ್ಲಿ ತಂದಿದ್ದು. ನೈಟು ಕೂಡ ಅದೇ ಊಟ ಮಾಡಿದ್ವಿ, ತುಂಬ ಚೆನ್ನಾಗಿತ್ತು. ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತೇಳಿ. ಇಷ್ಟ ಆದರೆ ಪ್ಲೀಸ್ ಮೇಕ್ ಶೋರ್ ದಟ್ ಯು ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿದರೆ ಥ್ಯಾಂಕ್ ಯು.